ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ. ತಮ್ಮ ಮುಂದೆ ಪ್ರಸ್ತುತಪಡಿಸಿರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ, ಇನ್ನು ಮುಂದೆ ಚೆಕ್ ಬೌನ್ಸ್ ಆದರೆ ಹೊಸ ಕಾಯ್ದೆಯ ಪ್ರಕಾರ 2 ವರ್ಷ ಜೈಲು ಮತ್ತು ಜೊತೆಗೆ ದಂಡವನ್ನು ವಿಧಿಸುವಂಥ ಹೊಸ ಕಾನೂನನ್ನು ಜಾರಿಗೆ ತರಲಾಗಿದೆ. ಇದರಿಂದ ಚೆಕ್ಕನ್ನು ಯಾರಿಗಾದರೂ ಕೊಡುವ ಸಮಯದಲ್ಲಿ ತುಂಬ ಎಚ್ಚರಿಕೆಯಿಂದ, ತುಂಬ ಕಾಳಜಿಯಿಂದ ಚೆಕ್ನ ಕೊಡಬೇಕಾಗ್ತದೆ. ಒಂದು ವೇಳೆ ಚೆಕ್ಕನ್ನು ಕೊಟ್ಟು ನಿಮ್ಮ ಖಾತೆಯಲ್ಲಿ ಹಣವಿಲ್ಲದೆ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಆಗಿ ಚೆಕ್ ಬೌನ್ಸ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನು ನ್ಯಾಯಾಲಯದ ವತಿಯಿಂದ ಜಾರಿ ಮಾಡಲಾಗ್ತದೆ. ದಯಮಾಡಿ ಇನ್ನು ಮುಂದೆ ಚೆಕ್ ಕೊಡುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ, ಕಾಳಜಿಯಿಂದ ಚೆಕ್ಕನ್ನು ನೀಡಬೇಕಾಗ್ತದೆ. ಅದು ಸಂಬಂಧಪಟ್ಟಂತೆ ಹೇಳೋದಾದರೆ, ಈ ಮುಂದಿನಂತೆ ಹೊಸ ಕಾಯ್ದೆ ಪ್ರಕಾರ 3 ಬಾರಿ ಚೆಕ್ ಬೌನ್ಸ್ ಆದರೆ ತಮ್ಮ ಖಾತೆ ಏನಿರ್ತದೆ, ಉಳಿತಾಯ ಖಾತೆ ಇರ್ಬೋದು, ಇನ್ನಿತರ ಯಾವುದೇ ಖಾತೆ ಇರ್ಬೋದು, ಆ ಖಾತೆಯನ್ನು ಸ್ಥಗಿತ ಮಾಡಲಾಗ್ತದೆ. ಅದೇ ರೀತಿಯಾಗಿ ಚೆಕ್ ಬೌನ್ಸ್ ಆದ ಸಂದರ್ಭದಲ್ಲಿ ಆನ್ಲೈನ್ ಮೂಲಕ ಕೂಡ ದೂರು ಮತ್ತು ಡಿಜಿಟಲ್ ಸಾಕ್ಷಿ ಅನಿವಾರ್ಯವಾಗಿರ್ತದೆ. ಮತ್ತು ಅದೇ ರೀತಿಯಾಗಿ ಹೊಸ ಕಾಯ್ದೆ ಪ್ರಕಾರ ಜೈಲು ಮತ್ತು ನೀವೇನು ಚೆಕ್ಕನ್ನು ಕೊಟ್ಟು ಚೆಕ್ ಬೌನ್ಸ್ ಆಗಿರ್ತದೆ ಅದರ 2 ಪಟ್ಟು ದಂಡವನ್ನು ವಿಧಿಸುವಂತ ಸಾಧ್ಯತೆ ತುಂಬಾ ಹೆಚ್ಚಾಗಿರ್ತದೆ. ಈಗಾಗಲೇ ಹೊಸ ಕಾನೂನನ್ನ ಜಾರಿಗೆ ತರಲಾಗಿದೆ. ಏಪ್ರಿಲ್ 1, 2025ರಿಂದಲೇ ಈ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಹೊಸ ನಿಯಮಗಳು ಜಾರಿಗೆ ಬಂದಿವೆ. ಅದೇ ರೀತಿಯಾಗಿ ಸರ್ಕಾರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 ತಿದ್ದುಪಡಿ ಮಾಡಿ ಈ ನಿಯಮಗಳನ್ನು ತಂದಿದ್ದು ವಂಚನೆ ತಡೆಗಟ್ಟುವುದು ಹಾಗೂ ಪಾವತಿ ಪ್ರಕ್ರಿಯೆಯನ್ನು ಪಾರದರ್ಶಕಗೊಳಿಸುವ ಉದ್ದೇಶವಾಗಿದೆ. ಏನೀಗ ತಿದ್ದುಪಡಿ ತಂದಿದೆ, ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ವಂಚನೆ ತಡೆಗಟ್ಟುವುದು ಮತ್ತು ಪಾವತಿಯ ಪ್ರಕ್ರಿಯೆಯಲ್ಲಿ ಯಾರು ಪಾವತಿ ಮಾಡಿದ್ದಾರೆ, ಯಾರು ಪಡ್ಕೊಂಡಿದ್ದಾರೆ ಅದನ್ನು ಪಾರದರ್ಶಕಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಈ ನಿಯಮವನ್ನು ಜಾರಿಗೆ ತರಲಾಗಿದೆ. ಒಂದು ವೇಳೆ ಯಾವುದೇ ವ್ಯಕ್ತಿ ನಿಮ್ಮ ಖಾತೆಯಲ್ಲಿ ಅಂದರೆ ಬ್ಯಾಂಕ್ ಅಕೌಂಟ್ನಲ್ಲಿ ನೀವು ಚೆಕ್ ಕೊಟ್ಟಿರ್ತೀರಾ, ಆ ಸಾಲದಷ್ಟು ಹಣವಿಲ್ಲದೆ ಚೆಕ್ ನೀಡಿದರೆ ತಕ್ಷಣ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಅಂದರೆ ಯಾವುದೇ ಬ್ಯಾಂಕ್ ಸಂಬಂಧಿತ ಚೆಕ್ ಬೌನ್ಸ್ ಪ್ರಕರಣವಿದ್ದರೂ ಕೂಡ ಈಗ ಎಲ್ಲ ಬ್ಯಾಂಕ್ಗಳು ಒಂದೇ ರೀತಿಯ ಕ್ರಮ ಕೈಗೊಳ್ಳುತ್ತವೆ. ಮತ್ತೆ ಎಂದರೆ 3 ಬಾರಿ ಚೆಕ್ ಬೌನ್ಸ್ ಆದರೆ ಖಾತೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬಹುದು. ತಾವು ಮನದಟ್ಟು ಮಾಡ್ಕೊಳ್ಬೇಕು. ಚೆಕ್ನ ಕೊಟ್ಟರೆ ಏನೂ ಆಗೋದಿಲ್ಲ, ನಮಗೇನು ಕಾನೂನು ಮೂಲಕ ಯಾವುದೇ ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯವಿಲ್ಲ, ಏನೂ ಆಗೋದ್ರಿಂದ ತಾವೇನಾದ್ರೂ ಅಂದ್ಕೊಂಡಿದ್ರೆ ಅದು ತುಂಬ ತಪ್ಪಾಗ್ತದೆ. ಚೆಕ್ 3 ಬಾರಿಗಿಂತ ಹೆಚ್ಚಿಗೆ ಬೌನ್ಸ್ ಆದ ಸಂದರ್ಭದಲ್ಲಿ ನಿಮ್ಮ ಖಾತೆಯನ್ನೇ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತ ನಿರ್ಧಾರವನ್ನ ಕೈಗೊಳ್ತಾರೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ನ ಇನ್ನೊಂದು ಮಹತ್ವದ ಬದಲಾವಣೆ ಅಂದ್ರೆ ಏನು ಅಂತ ಹೇಳಿದ್ರೆ, ಮೊದಲು ಬೌನ್ಸ್ ಆದ ಬಳಿಕ 1 ತಿಂಗಳೊಳಗೆ ದೂರು ಕೊಡುವ ವ್ಯವಸ್ಥೆ ಇತ್ತು. ಈಗ ಈ ಅವಧಿ 3 ತಿಂಗಳಿಗೆ ವಿಸ್ತರಿಸಲಾಗಿದೆ. ಇದರಿಂದ ದೂರುದಾರರಿಗೆ ಹೆಚ್ಚು ಸಮಯ ಲಭಿಸುತ್ತದೆ. ಇದರೊಂದಿಗೆ ಆನ್ಲೈನ್ ನಲ್ಲಿ ದೂರು ಸಲ್ಲಿಸುವ ವ್ಯವಸ್ಥೆ ಮತ್ತು ಡಿಜಿಟಲ್ ದಾಖಲೆಗಳನ್ನು ಅಂಗೀಕರಿಸುವ ವ್ಯವಸ್ಥೆಯು ಸಕ್ರಿಯವಾಗಿದೆ. ಇಲ್ಲಿ ಚೆಕ್ ಕೊಟ್ಟಂತ ವ್ಯಕ್ತಿ ತಿಳ್ಕೊಳ್ಬೇಕು, ಮೊದಲು ಚೆಕ್ಕನ್ನು ಪಡ್ಕೊಂಡಂಥ ವ್ಯಕ್ತಿ ಚೆಕ್ ಬೌನ್ಸ್ ಆದ ಸಂದರ್ಭದಲ್ಲಿ 1 ತಿಂಗಳೊಳಗಡೆ ದೂರು ಕೊಡುವ ವ್ಯವಸ್ಥೆ ಇತ್ತು. ಆದರೆ ಈಗ ಅದನ್ನು 3 ತಿಂಗಳೊಳಗೆ ವಿಸ್ತರಿಸಲಾಗಿದೆ. ಇದರಿಂದ ದೂರನ್ನು ಸಲ್ಲಿಸುವಂಥ ವ್ಯಕ್ತಿಗೆ ಹೆಚ್ಚು ಸಮಯಾವಕಾಶ ಇರ್ತದೆ. ನಾಗರಿಕರು ಈಗ ಹಣ ಪಡೆಯುವಂಥ ಸಂದರ್ಭದಲ್ಲಿರ್ಬೋದು, ಇನ್ನಿತರ ಸಂದರ್ಭದಲ್ಲಿರ್ಬೋದು, ತಮ್ಮ ಇಚ್ಛೆಯಂತೆ ಚೆಕ್ಗಳನ್ನ ಕೊಡ್ತಾ ಇದ್ದಾರೆ. ಚೆಕ್ಗಳು ಕೊಟ್ಟು ಬೌನ್ಸ್ ಆಗಿ ಹೆಚ್ಚು ಕೇಸ್ಗಳು ಇವತ್ತು ನ್ಯಾಯಾಲಯಗಳಲ್ಲಿ ದಾಖಲಾಗ್ತಾ ಇದ್ದಾವೆ. ಆ ಕಾರಣದಿಂದ ಹೆಚ್ಚು ಪ್ರಮಾಣದ ಚೆಕ್ ಬೌನ್ಸ್ ಪ್ರಕರಣಗಳನ್ನು ತ್ವರಿತವಾಗಿ ನಿರ್ವಹಿಸಲು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಗೂ ಡಿಜಿಟಲ್ ಟ್ರ್ಯಾಕಿಂಗ್ ವ್ಯವಸ್ಥೆ ಜಾರಿಗೆ ಬಂದಿದೆ. ಈ ಮೂಲಕ ಪ್ರಕರಣಗಳ ತೀರ್ಮಾನವು ಶೀಘ್ರದಲ್ಲೇ ಹೊರಬರುತ್ತಿದೆ. ಏನೀಗ ಚೆಕ್ ಕೊಟ್ಟಿರ್ತಾರೆ, ಹಿಂದೆ ಹೇಳ್ತಾ ಇದ್ರು, ಚೆಕ್ ಬೌನ್ಸ್ ಆದಂಥ ಕೇಸ್ಗಳು ಬೇಗ ಕ್ಲಿಯರ್ ಆಗೋದಿಲ್ಲ, ತುಂಬ ವರ್ಷಾನುಗಟ್ಟಲೆ ಕೇಸ್ಗಳು ಹೋಗ್ತವೆ, ನಮಗೆ ನ್ಯಾಯ ದೊರಕ್ತಾ ಇಲ್ಲ ಅಂತ ನಾಗರಿಕರು ಅಂದ್ಕೊಂಡಿದ್ರು. ಈಗ ಅದನ್ನು ಬೇಗ ಮುಗಿಸ್ಬೇಕು, ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣದಿಂದ ಈಗ ಫಾಸ್ಟ್ ಟ್ರ್ಯಾಕ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಮತ್ತು ಡಿಜಿಟಲ್ ಟ್ರ್ಯಾಕಿಂಗ್ ವ್ಯವಸ್ಥೆ ಕೂಡ ಜಾರಿಗೆ ಬಂದಿರ್ತದೆ. ಈ ಹೊಸ ನಿಯಮದ ಪ್ರಕಾರ ಸೆಕ್ಷನ್ 138 ಅಡಿಯಲ್ಲಿ ಚೆಕ್ ಬೌನ್ಸ್ ಆದರೆ ಅಷ್ಟಿಷ್ಟಲ್ಲ, ಚೆಕ್ ಬೌನ್ಸ್ ಆಗಿ ದೂಷಿ ಅಂತ ನ್ಯಾಯಾಲಯ ಆದೇಶ ಹೊರಡಿಸಿದ ಅಂತ ವ್ಯಕ್ತಿಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಚೆಕ್ ಮೊತ್ತಕ್ಕಿಂತ 2 ಪಟ್ಟು ದಂಡ ವಿಧಿಸಬಹುದಾಗಿದೆ. ಈ ನಿಯಮಗಳು ಎಲ್ಲ ಕಾನೂನುಬದ್ಧ ವ್ಯವಹಾರಗಳಿಗೆ ಗಂಭೀರ ಎಚ್ಚರಿಕೆ ಆಗಿರ್ತದೆ. ಇಲ್ಲಿ ನಾವು ತಿಳ್ಕೊಳ್ಬೇಕು, ಯಾವುದೇ ಒಬ್ಬ ವ್ಯಕ್ತಿ ಒಂದು ಚೆಕ್ಕನ್ನು ಕೊಡುವಂಥ ಸಂದರ್ಭದಲ್ಲಿ ಚೆಕ್ಕನ್ನು ಕೊಟ್ಟು ತಮ್ಮ ಖಾತೆಯಲ್ಲಿ ನೀವು ಕೊಟ್ಟಿರುವಂಥ ಚೆಕ್ನಷ್ಟು ಹಣವಿಲ್ಲದೆ ಚೆಕ್ಕನ್ನು ಪಡೆದಿರುವಂಥ ವ್ಯಕ್ತಿ ಬೌನ್ಸ್ ಆದ ನಂತರ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮ ಮೇಲೆ ಪ್ರಕರಣವನ್ನು ದಾಖಲಿಸಿ ನ್ಯಾಯಾಲಯ ಏನಾದರೂ ಅಂತಿಮವಾಗಿ ಆರ್ಡರನ್ನು ಮಾಡೋ ಸಂದರ್ಭದಲ್ಲಿ, ಜಡ್ಜ್ಮೆಂಟ್ ಮಾಡೋಂಥ ಸಂದರ್ಭದಲ್ಲಿ ನಿಮ್ಮ ದೂಷಿ ಅಂತ ಏನಾದರೂ ನ್ಯಾಯಾಲಯ ಆದೇಶ ಹೊರಡಿಸಿದರೆ ಅಂಥ ಸಮಯದಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಮತ್ತು ನೀವು ಕೊಟ್ಟಿರ್ತೀರ ಆ ಚೆಕ್ನ 2 ಪಟ್ಟು ಹಣವನ್ನು ದಂಡವಾಗಿ ಕಟ್ಟುವಂಥ ಸಮಯ ಒದಗಿ ಬರ್ಬೋದು. ಚೆಕ್ಕನ್ನು ಕೊಡುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಚೆಕ್ಕನ್ನು
ಕೊಡಬೇಕಾಗ್ತದೆ. ಮತ್ತು ಯಾವುದೇ ವ್ಯಕ್ತಿ ಚೆಕ್ಕನ್ನು ಕೊಡುವಂಥ ಸಂದರ್ಭದಲ್ಲಿ ತಮ್ಮನ್ನು ತಾವು ರಕ್ಷಿಸ್ಕೊಳ್ಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಚೆಕ್ನ ಬರೆಯುವಾಗ ಕೆಲವು ಎಚ್ಚರಿಕೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗ್ತದೆ. ಮತ್ತು ಚೆಕ್ನಲ್ಲಿ ಸರಿಯಾದ ದಿನಾಂಕ ಮತ್ತು ಹೆಸರು, ನಿಖರವಾದ ವಿವರಗಳನ್ನು ಬರೆಯಬೇಕು. ಮತ್ತು ನಿಖರವಾದ ವಿವರಗಳನ್ನು ಬರೆಯುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಪೆನ್ ಬಳಸುವುದು ಸಹ ಸಹಾಯಕವಾಗುತ್ತದೆ. ಮತ್ತು ಬ್ಯಾಂಕ್ ಖಾತೆಯ ಲೆಕ್ಕಪತ್ರಗಳು ನಿಯಮಿತವಾಗಿ ಪರಿಶೀಲಿಸಿ ಬದಲಾವಣೆಯನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತದೆ. ಇಲ್ಲೇನು ಯಾವುದೇ ಒಬ್ಬ ವ್ಯಕ್ತಿ ಒಂದು ಚೆಕ್ಕನ್ನು ಕೊಡುವಂಥ ಸಂದರ್ಭದಲ್ಲಿ ದಿನಾಂಕವನ್ನು ಬರೆಯುವಂಥ ಸಂದರ್ಭದಲ್ಲಿ ಸರಿಯಾಗಿ ದಿನಾಂಕ ಬರೀಬೇಕಾಗ್ತದೆ. ಮತ್ತು ಚೆಕ್ಕನ್ನು ಯಾರಿಗೆ ಕೊಡ್ತಾಯಿರಿ ಅವ್ರ ಹೆಸರನ್ನು ಬರೀಬೇಕಾಗ್ತದೆ. ಮತ್ತು ಹಣ ಎಷ್ಟು ಅನ್ನೋದು ಕೂಡ ನೀವೇ ಖುದ್ದಾಗಿ ಬರೆದು ಕೊಡಬೇಕಾಗ್ತದೆ. ಒಂದು ವೇಳೆ ನೀವು ಖಾಲಿ ಚೆಕ್ನ ಕೊಡುವಂಥದ್ದಾಗಿರ್ಬೋದು, ಇನ್ನು ಬೇರೆ ಬೇರೆ ಥರದ್ದು ಮಾಡಿದಾಗಂಥ ಸಂದರ್ಭದಲ್ಲಿ ಚೆಕ್ಕನ್ನು ಕೊಟ್ಟಂಥ ವ್ಯಕ್ತಿ ತುಂಬ ಕಷ್ಟಕ್ಕೆ ಒಳಗಾಗ್ತದೆ. ಏನೀಗ ದಿನೇ ದಿನೇ ಕಾನೂನು ತುಂಬ ಕಠಿಣವಾಗ್ತಾ ಇದೆ. ಈ ಕಾರಣದಿಂದ ಚೆಕ್ಕನ್ನು ಕೊಡುವಂಥವ್ರು ಇರ್ಬೋದು, ಚೆಕ್ಕನ್ನು ಪಡ್ಕೊಳ್ಳುವಂಥವ್ರು ಇರ್ಬೋದು, ಮತ್ತು ಇನ್ನಿತರ ಹಣದ ವ್ಯವಹಾರ ಮಾಡುವಂಥವ್ರು ಇರ್ಬೋದು, ತಾವು ಚೆಕ್ಕಿನ ಮೂಲಕ ವ್ಯವಹಾರನ ಮಾಡುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಒಂದು ವೇಳೆ ಚೆಕ್ ಬೌನ್ಸ್ ಆದ ಸಂದರ್ಭದಲ್ಲಿ ತುಂಬ ಕಷ್ಟಕ್ಕೆ ಸಿಲುಕೊಳ್ತೀರಾ. ಇದರಿಂದ ಕಾನೂನು ಮೂಲಕ ತೆಗೆದುಕೊಳ್ತಾರೆ. ಆದ್ದರಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಾನು ಚೆಕ್ ಬೌನ್ಸ್ಗೆ ಸಂಬಂಧಿಸಿದಂತೆ ಹೇಳಿರುವಂಥ ವಿಷಯ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ. ತಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಕೊಡಿ. ಈ ವಿಡಿಯೋನ ಎಲ್ಲ ನಾಗರಿಕರಿಗೂ ಕೂಡ ಶೇರ್ ಮಾಡಿ. ಪ್ರಥಮ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿರುವಂಥ ವ್ಯಕ್ತಿಗಳಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.